ನಮಸ್ಕಾರ ಎಲ್ಲರಿಗೂ. ಇವತ್ತು ರುಚಿಯಾದ ಹಸಿ ಕೊಬ್ಬರಿ ಕಡುಬು ಮಾಡಿ ತೋರಿಸ್ತಾ ಇದ್ದೀನಿ. ಇವತ್ತಿನ ಈ ಹಸಿ ಕೊಬ್ಬರಿ ಕಡುಬು ಸಾಫ್ಟಾಗಿ ತುಂಬಾ ಜ್ಯೂಸಿಯಾಗಿ ಇರುತ್ತೆ. ಊಟದ ಜೊತೆಗೆ ಏನಾದರೂ ಸ್ವೀಟ್ ಮಾಡ್ಕೋಬೇಕು ಅಂದಾಗ ಇದನ್ನೊಮ್ಮೆ ಟ್ರೈ ಮಾಡಿ. ಚಿಕ್ಕ ಸೈಜ್ನಲ್ಲಿ ಇರೋದ್ರಿಂದ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಹಸಿ ಕೊಬ್ಬರಿ ಒಣ ಕೊಬ್ಬರಿ ಎರಡೂ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗಾಗಿ ಅವಾಗವಾಗ ಈ ಥರದ ರೆಸಿಪಿಗಳನ್ನು ಮಾಡಿಕೊಂಡು ತಿನ್ನೋದು ತುಂಬಾ ಒಳ್ಳೆಯದು. ಬನ್ನಿ ಇವತ್ತಿನ ರೆಸಿಪಿ ಶುರು ಮಾಡೋಣ. ನಾನಿಲ್ಲಿ ಗೋಧಿ ಹಿಟ್ಟು ತಗೊಳ್ತಾ ಇದ್ದೀನಿ. ಈ ಹಿಟ್ಟಿಗೆ ಸ್ವಲ್ಪ ಉಪ್ಪು ಸೇರಿಸಿ ಸ್ವಲ್ಪ ನೀರನ್ನು ಸೇರಿಸ್ತಾ ನಾದ್ಕೋಬೇಕಾಗತ್ತೆ. ಯಾವ ಹದಕ್ಕೆ ನಾದ್ಕೋಬೇಕು ಅಂದರೆ ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೋಬೇಕು. ಕೊಬ್ಬರಿ ತುರಿ 1 ಬಟ್ಲು ಆದರೆ ಗೋಧಿ ಹಿಟ್ಟು 1.5 ರಿಂದ 2 ಬಟ್ಲು ತಗೋಬೇಕು. ಈ ರೀತಿ ಸಾಫ್ಟಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೊಂಡ ನಂತರ ಕನಿಷ್ಠ 10 ನಿಮಿಷ ನೆನೆಯೋಕೆ ಬಿಡ್ತಾ ಇದ್ದೀನಿ. ಹಿಟ್ಟು ನೆನೆಯೋಕೆ ಬಿಟ್ಟು ನಂತರ ಸ್ಟಫಿಂಗಿಗೆ ಬೇಕಾಗಿರೋ ಹೂರಣ ರೆಡಿ ಮಾಡ್ಕೊಳ್ಳೋಣ. ನಾನು ಒಂದು ಮೀಡಿಯಮ್ ಸೈಜ್ನ ತೆಂಗಿನಕಾಯಿಯನ್ನು ತುರಿದು ತೊಗೊಂಡಿದ್ದೀನಿ. ತುರಿಯೋ ಬದಲಿಗೆ ತೆಂಗಿನಕಾಯಿಯನ್ನು ಚಿಕ್ಕದಾಗಿ ಸ್ಲೈಸ್ ಆಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ಸಣ್ಣ ಮಾಡ್ಕೋಬಹುದು. ಹಸಿ ತೆಂಗಿನಕಾಯಿ ಬಳಸಿರೋದ್ರಿಂದ ಕಡುಬು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದ್ರ ಜೊತೆಗೆ ಪುಡಿ ಮಾಡಿರೋ ಬೆಲ್ಲ ಸೇರಿಸಬೇಕು. 1 ಬಟ್ಲು ಕೊಬ್ಬರಿ ತುರಿ ತೊಗೊಂಡ್ರೆ 3/4 ಬಟ್ಲು ಆಗುವಷ್ಟು ಪುಡಿ ಮಾಡಿದ ಬೆಲ್ಲ ಸೇರಿಸಬೇಕು. ಸಿಹಿ ಸ್ವಲ್ಪ ಜಾಸ್ತಿ ಬೇಕು ಅನಿಸಿದ್ರೆ 1 ಪೂರ್ತಿ ಬಟ್ಲು ಪುಡಿ ಮಾಡಿದ ಬೆಲ್ಲ ಸೇರಿಸಬಹುದು. ಇದ್ರ ಜೊತೆಗೆ ನಿಮಗೆ ಯಾವೆಲ್ಲ ಡ್ರೈ ಫ್ರೂಟ್ಸ್ ಸೇರಿಸಬೇಕು ಅನಿಸುತ್ತೋ ಅವುಗಳನ್ನು ಕೂಡಿಸ್ಕೋಬಹುದು. ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿರುವಂಥ ಗೋಡಂಬಿ ಸೇರಿಸಿದ್ದೀನಿ. ಈಗ ಫ್ಲೇವರ್ಗೋಸ್ಕರ ಸ್ವಲ್ಪ ಬಡೆ ಸೊಪ್ಪು ಪುಡಿ ಮತ್ತು ಸ್ವಲ್ಪ ಏಲಕ್ಕಿ ಪುಡಿ ಸೇರಿಸ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಸಿ ಕೊಬ್ಬರಿ ಇರೋದ್ರಿಂದ ಮಿಕ್ಸ್ ಮಾಡ್ತಾ ಇದ್ದಾಗೇನೆ ಬೆಲ್ಲ ಕರಗೋಕೆ ಶುರು ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನು 2 ದಿನದವರೆಗೂ ಇಟ್ಟರೂ ಕೂಡ ಚೆನ್ನಾಗಿರುತ್ತೆ. ಬೆಲ್ಲ ಸೇರಿಸಿರೋದ್ರಿಂದ 2 ದಿನ ಇಟ್ಟರೂ ಕೂಡ ಏನೂ ಹಾಳಾಗಲ್ಲ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಗಿದೆ. ಮತ್ತು ಈ ಕಡೆಗೆ ಗೋಧಿ ಹಿಟ್ಟು ಕೂಡ ಚೆನ್ನಾಗಿ ನೆಂದಿರುತ್ತೆ. ಈಗ ಚೆನ್ನಾಗಿ ನೆಂದಿರೋ ಹಿಟ್ಟನ್ನು ತಗೊಂಡು ಚಿಕ್ಕ ನಿಂಬೆ ಗಾತ್ರದ ಉಳ್ಳಿ ಮಾಡ್ಕೋತಾ ಇದ್ದೀನಿ. ಚಿಕ್ಕ ಉಳ್ಳಿ ಮಾಡ್ಕೊಳ್ಳೋದ್ರಿಂದ ಕೊಬ್ಬರಿ ಕಡುಬುಗಳನ್ನು ಚಿಕ್ಕದಾಗಿ ಮಾಡ್ಕೋಬಹುದು. ಚಿಕ್ಕ ಮಕ್ಕಳಿದ್ರಂತೂ ಈ ಥರದ ಕಡುಬುಗಳನ್ನು ಮಾಡಿಕೊಟ್ರೆ ತುಂಬಾ ಖುಷಿಯಿಂದ ತಿಂತಾರೆ. ಸೈಜ್ನಲ್ಲಿ ಚಿಕ್ಕದು ಇರೋದ್ರಿಂದ ಒಂದು ಕಡುಬನ್ನು ಇಡಿಯಾಗಿ ಬಾಯಿಗೆ ಹಾಕಿ ಮೆಲಿತಾ ಇದ್ರೆ ಕೊಬ್ಬರಿ ಜೊತೆ ಬೆಲ್ಲದ ಜ್ಯೂಸ್ ಹೊರಬಂದು ಬಾಯಿ ತುಂಬ ಸಿಹಿ ಸ್ಪ್ರೆಡ್ ಆಗುವಂಥ ಅನುಭವ ಪಡಿಬಹುದು. ಹಾಗಾಗಿ ಚಿಕ್ಕ ಉಳ್ಳಿ ಮಾಡಿಕೊಂಡು ಚಿಕ್ಕ ಕಡುಬುಗಳನ್ನು ರೆಡಿ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಇನ್ನೂ ಸ್ವಲ್ಪ ದೊಡ್ಡ ಸೈಜ್ನಲ್ಲಿ ಮಾಡ್ಕೋಬಹುದು. ಎಲ್ಲ ಕಡುಬುಗಳನ್ನು ಇದೇ ರೀತಿಯೇ ರೆಡಿ ಮಾಡಿಕೊಂಡು ನಂತರ ಸ್ಟೀಮ್ ಮಾಡ್ಕೋತಾ ಇದ್ದೀನಿ. ಲಟ್ಟಿಸಿದ ಎಲೆ ಒಳಗೆ ಎಷ್ಟು ಹಿಡಿಸುತ್ತೋ ಅಷ್ಟು ಹೂರಣ ಹಾಕಿ ಈ ರೀತಿ ಫೋಲ್ಡ್ ಮಾಡಿ. ಜೋರಾಗಿ ಒತ್ತಬೇಕು ಅಂತೇನಿಲ್ಲ, ಜಸ್ಟ್ ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು. ಎಲ್ಲ ಕಡುಬುಗಳನ್ನು ಈ ರೀತಿ ಸ್ಕ್ವೇರ್ ಶೇಪ್ನಲ್ಲಿ ರೆಡಿ ಮಾಡ್ಕೊಂಡು ನಂತರ ಇದನ್ನು ಸ್ಟೀಮ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಕೊಬ್ಬರಿ ಬೆಲ್ಲ ತುಂಬಿದ ಕಡುಬುಗಳನ್ನು ಎಣ್ಣೆ ಸವರಿದ ಈ ಹೋಲ್ಗಳಿರೋ ಪಾತ್ರೆಯಲ್ಲಿ ಇಡ್ತಾ ಇದ್ದೀನಿ. ಇಡ್ಲಿ ಪಾತ್ರೆ ಇದೆ ಅಂದಾದರೆ ಅದರಲ್ಲಿ ಕೂಡ ಬೇಯಿಸ್ಕೊಳ್ಬಹುದು. ಮಕ್ಕಳ ಲಂಚ್ ಬಾಕ್ಸ್ ಜೊತೆಗೆ ಈ ಥರ ಕಡುಬುಗಳನ್ನು ಮಾಡಿಕೊಟ್ರೆ ಮಕ್ಕಳಂತೂ ತುಂಬಾ ಖುಷಿಯಿಂದ ತಿಂತಾರೆ ಮತ್ತು ಇದು ತುಂಬಾ ಹೆಲ್ದಿ ಆಗಿರೋದ್ರಿಂದ ನಮಗೂ ಕೂಡ ಖುಷಿ ಅನಿಸುತ್ತೆ. ಈಗ ಈ ಪಾತ್ರೆಯಲ್ಲಿ ಹಿಡಿಸೋಷ್ಟು ಕಡುಬುಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಮಿಕ್ಕ ಕಡುಬುಗಳನ್ನು 2ನೇ ಸ್ಟೆಪ್ನಲ್ಲಿ ಮಾಡ್ಕೊಳ್ತೀನಿ. ಈ ರೀತಿ ನೀರು ಚೆನ್ನಾಗಿ ಕುದೀತಾ ಇರುವಾಗ ಈ ಪಾತ್ರೆಯನ್ನು ಇಟ್ಟು ಕನಿಷ್ಠ 10 ರಿಂದ 15 ನಿಮಿಷ ಮಧ್ಯಮ ಉರಿಯಲ್ಲಿ ಸ್ಟೀಮ್ ಮಾಡಬೇಕಾಗತ್ತೆ. 10 ರಿಂದ 15 ನಿಮಿಷ ಆದ ನಂತರ ಪರ್ಫೆಕ್ಟಾಗಿ ಬೆಂದಿರುವಂಥ ಸಿಹಿಯಾದ ಮತ್ತು ಜ್ಯೂಸಿಯಾದ ಕೊಬ್ಬರಿ ಕಡುಬು ರೆಡಿ ಆಗುತ್ತೆ. ಇದನ್ನು ಸ್ವಲ್ಪ ತುಪ್ಪದ ಜೊತೆಗೆ ತಿಂದರೆ ಇನ್ನೂ ರುಚಿಯಾಗಿರುತ್ತೆ. ಖಂಡಿತ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಊಟದ ಜೊತೆಗೆ ಏನಾದರೂ ಸ್ವೀಟ್ ಮಾಡ್ಕೋಬೇಕು ಅಂದಾಗ ಇದನ್ನೊಮ್ಮೆ ಟ್ರೈ ಮಾಡಿ. ಹಾಗೇನೆ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ಈ ರೆಸಿಪಿ ನಿಮಗೆ ಇಷ್ಟ ಅನಿಸಿದರೆ ಒಂದು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗಳಿಗೆ ಶೇರ್ ಮಾಡಿ. ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವಾಚಿಂಗ್ ಆ್ಯಂಡ್ ಥ್ಯಾಂಕ್ ಯು.